ಚನ್ನರಾಯಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಭವನ ನಿರ್ಮಾಣಕ್ಕೆ ಸರ್ಕಾರ ಸೂಕ್ತ ನಿವೇಶನ ಕಲ್ಪಿಸಿಲ್ಲ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್ ಹೇಳಿದರು. ಜಿಲ್ಲಾ ಕೇಂದ್ರ ಹಾಸನದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಹಾಸನ ಸಾಹಿತ್ಯೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆಯನ್ನ ಆಹ್ವಾನಿಸಿದ ಅವರು ಹಾಸನಕ್ಕೆ ತೆರಳಲು ಸಾಹಿತ್ಯ ಅಭಿಮಾನಿಗಳಿಗೆ ಜನವರಿ 6ರ ಬೆಳಗ್ಗೆ 7:30ಕ್ಕೆ ವಾಹನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ವಾಹನದ ಬಗ್ಗೆ ಮುಂಚಿತವಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ತಾಲೂಕಿನ ಶಾಲಾ ಶಿಕ್ಷಕರಿಗೆ ಹಾಗೂ ಉಪನ್ಯಾಸಕರಿಗೆ 2 ದಿನಗಳ ಕಾಲ ಭಾಗವಹಿಸಲು ಒಒಡಿ ಸೌಲಭ್ಯ ಒದಗಿಸಲಾಗುವುದು ಎಂದು ತಿಳಿಸಿದರು. ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಅಥವಾ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆಸಲು ಚಿಂತನೆ ನಡೆಸಲಾಗಿದೆ. ರಾಜ್ಯ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಹಾಗೂ ತಾಲೂಕಿನ ಅಧ್ಯಕ್ಷರಿಗೆ ಗುರುತಿನ ಪತ್ರ ನೀಡಿಕೆಯಾಗಿದೆ. ಪದಾಧಿಕಾರಿಗಳಿಗೂ ಗುರುತಿನ ಪತ್ರ ನೀಡುವಂತೆ ಮನವಿ ಸಲ್ಲಿಸಲಾಗಿದೆ. ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವ ಕೋರಿ ಹಲವು ಮಂದಿ ಅರ್ಜಿ ಸಲ್ಲಿಕೆ ಮಾಡಿದ್ದು, ಸದಸ್ಯತ್ವದ ಗುರುತಿನ ಪತ್ರ ಈವರೆಗೂ ಬಂದಿಲ್ಲದ ಬಗ್ಗೆ ಜಿಲ್ಲಾ ಹಾಗೂ ರಾಜ್ಯ ಅಧ್ಯಕ್ಷರಿಗೆ ಮನವಿ ಮಾಡಲಾಗಿದೆ ಎಂದರು. ಚನ್ನರಾಯಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮಿತಿಯ ವತಿಯಿಂದ ಸಕ್ರಿಯವಾಗಿ ಸಾಂಸ್ಕೃತಿಕ ಸಾಹಿತ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದು, ಇದುವರೆಗೂ ಒಂದು ನಿವೇಶನ ದೊರೆತಿಲ್ಲ. ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಕಲಾವಿದರಿಗೆ, ಸಾಹಿತಿಗಳಿಗೆ, ಬರಹಗಾರರಿಗೆ ತಾಲೂಕಿನಲ್ಲಿ ಕಲಾಭವನದ ಅವಶ್ಯವಿದೆ. ನಿವೇಶನ ನೀಡಿದರೆ ಕಟ್ಟಡ ನಿರ್ಮಾಣಕ್ಕೆ ದಾನಿಗಳು ಮುಂದೆ ಬರ್ತಾರೆ. ಈಗಾಗಲೇ ಕಟ್ಟಡ ನಿರ್ಮಾಣಕ್ಕೆ ಹಲವು ಮಂದಿ ದೇಣಿಗೆ ನೀಡಲು ಮುಂದಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. ಚನ್ನರಾಯಪಟ್ಟಣ ತಾಲೂಕಿನ ಸಮಸ್ತ ಕನ್ನಡದ ಬಾಂಧವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳೋದ್ರ ಮೂಲಕ ಏನು 2025ನೇ ಜನವರಿ ಈ ಮಾಹೆಯಲ್ಲಿ ದಿನಾಂಕ 6 ಮತ್ತು 7ನೇ ತಾರೀಕು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯೋತ್ಸವನ ಮಾಡ್ತಕ್ಕಂಥ ವಿಷಯವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ. ಕಲಾಭವನದಲ್ಲಿ ಪ್ರಾರಂಭ ಆಗ್ತದೆ. 6 ಮತ್ತು 7ನೇ ತಾರೀಕು 2 ದಿನವೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಹಲವಾರು ಸಾಹಿತ್ಯಗಳನ್ನು ಒಳಗೊಂಡಂತೆ, ಹಲವಾರು ಕನ್ನಡ ಪರ ಸಂಘಟನೆಗಳನ್ನು ಒಳಗೊಂಡಂತೆ ರಾಜ್ಯ ಮತ್ತು ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷರು ಮತ್ತು ಆಸಕ್ತ ಸಾಹಿತಿಗಳು ಮತ್ತು ಕಲಾವಿದರು ಎಲ್ಲ ಸೇರಿ ನಡೆಯುವಂಥ ಈ ಸಾಹಿತ್ಯೋತ್ಸವಕ್ಕೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಮತ್ತು ಕನ್ನಡ ಪರ ಸಂಘಟನೆಯವರು, ಸಾಹಿತಿಗಳು, ಬರಹಗಾರರು, ರಂಗಭೂಮಿ ಕಲಾವಿದರು ಮತ್ತು ಸಮಸ್ತ ಕನ್ನಡಿಗರು, ಪತ್ರಕರ್ತರು ಸೇರಿದ್ದಾಗೆ ಶಿಕ್ಷಕರು ಮತ್ತೆಲ್ಲ ನೌಕರ ವೃಂದಕ್ಕೆ ನಾವು ಕರೆ ಕೊಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ನಾವು ಆಹ್ವಾನ ಪತ್ರಿಕೆಯನ್ನು ತಲುಪಲಿಕ್ಕೆ ಸಾಧ್ಯ ಕಡಿಮೆ ಅವಧಿ ಇದ್ದುದರಿಂದ ದಯಮಾಡಿ ಎಲ್ಲ ನಾಡಿನ ಬಂಧುಗಳು ಇದೇ ಆಹ್ವಾನ ಪತ್ರಿಕೆ ಎಂದು ಭಾವಿಸಿ, ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ಪರಿಷತ್ತಿನ ಜೀವಾಳ ಅಂದರೆ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಮತ್ತು ಕಲಾವಿದರು ಮತ್ತು ಸಾಹಿತಿಗಳು ದಯಮಾಡಿ ಎಲ್ಲರೂ ಕೂಡ ಆತ್ಮೀಯವಾಗಿ ವಿನಮ್ರವಾಗಿ ತಾಲೂಕು ಸಾಹಿತ್ಯ ಪರಿಷತ್ ತಮ್ಮನ್ನ ಅಲ್ಲಿಗೆ ಬರಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ ತಮಗೆಲ್ಲ. ಈ ಒಂದು ಸಾಹಿತ್ಯ ಏನಿದೆ, ಸಾಹಿತ್ಯ ಕ್ಷೇತ್ರ ನಡೀತಾ ಇರ್ತಕ್ಕಂಥ ಜಿಲ್ಲಾ ಸಂಘ ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರ ಒಂದು ಸಹಕಾರದಿಂದ ಜಿಲ್ಲಾಧ್ಯಕ್ಷರ ಅಣತಿಯಂತೆ ಈ 2 ದಿನದ ಸಾಹಿತ್ಯೋತ್ಸವಕ್ಕೆ ಶಿಕ್ಷಕರು ಹೆಚ್ಚಿನ ಭಾಗ ಸೇರಲಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಯವರನ್ನ ಮತ್ತು ಉಪನಿರ್ದೇಶಕರು ಶಿಕ್ಷಣ ಇಲಾಖೆಯವರನ್ನ ಅವರನ್ನ ಭೇಟಿ ಮಾಡಿ ಬಹುಶಃ ಅವರೆಲ್ಲರಿಗೂ ಕೂಡ ಇಡೀ ಜಿಲ್ಲೆಯಲ್ಲಿ ಭಾಗವಹಿಸುವಂತಹ ಶಿಕ್ಷಕರಿಗೆ ಒಒಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರಲ್ಲಿ ಗೊಂದಲ ಬೇಡ. ಸದಸ್ಯತ್ವ ನೋಂದಣಿಯನ್ನ ಇನ್ನೂ ನಾವು ಮಾಡಿಕೊಂಡಿಲ್ಲ. ಬರೋದು ಹೇಗೆ ಅಂತಕ್ಕಂಥ ವಿಷಯ ಬೇಡ. ಅಲ್ಲಿ ಏನು ಪ್ರಾರಂಭ ಆಗ್ತದೆ ಅವತ್ತು 9:30 ಗಂಟೆ ಒಳಗಡೆ ತಮ್ಮ ಸದಸ್ಯತ್ವವನ್ನು ಅಲ್ಲಿ ನೋಂದಣಿ ಮಾಡಲಿಕ್ಕೆ ಪ್ರತಿಯೊಂದು ತಾಲೂಕುವಾರು ಅಲ್ಲಿ ನೋಂದಣಿ ನೋಂದಣಿ ಕೌಂಟರ್ನ ಮಾಡಿರ್ತಾರೆ. ಆ ನೋಂದಣಿ ಕೌಂಟರ್ನಲ್ಲಿ ನೋಂದಣಿಯನ್ನು ಮಾಡಿಕೊಡಬೇಕು ಅಂತ ಮನವಿ ಮಾಡ್ತೀವಿ. ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ ಶಿವನಗೌಡ ಪಾಟೀಲ್, ಗೋವಿಂದರಾಜ್, ಮುಳ್ಳೆಕೆರೆ ಪ್ರಕಾಶ್, ಮಲ್ಲೇಶಪ್ಪ, ಜಲೇಂದ್ರ, ಯಶೋಧ ಜೈನ್ ಸೇರಿದಂತೆ ಇತರರು ಹಾಜರಿದ್ದರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ.